Hallelujah, Hallelujah, Amen. ಜೀವವುಳ್ಳ ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವೆ ನಮ್ಮ ವಿಮೋಚಕನೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಚಲಿಸುವ ಆತ್ಮನೇ, ಪವಿತ್ರಾತ್ಮನೇ, ನಿನ್ನ ಇರುವಿಕೆಗಾಗಿ ಸ್ತೋತ್ರ. ಬುಧವಾರದ ಸಾಯಂಕಾಲ ರೂಪಾಂತರವಾಗಲು ವಾಕ್ಯಗಳನ್ನು ಕೇಳಲು ಸಿದ್ಧರಾಗಿ ಬಂದಿದ್ದೇವೆ. ನಿಮೆಚ್ಚುವಂತೆ ನಿನ್ನ ಇಷ್ಟಾನುಸಾರ ನಿನಗೆ ಸರಿಯಾದದ್ದು, ಯೋಗ್ಯವಾದದ್ದು ಯಾವುದಾಗಿದೆಯೋ ಅದೇ ರೀತಿ ನಾವು ಜೀವಿಸುವಂತೆ ಕರುಣಿಸು. ನಿನ್ನ ರೂಪಾಂತರಕ್ಕೆ ನಮ್ಮನ್ನು ಒಳಪಡಿಸು. ನಿನ್ನ ಮಹಿಮೆಯ ಪಥದಲ್ಲಿ ನಾವು ಸಾಗಲು, ಸುಜ್ಯೋತಿಯ ಕಿರಣಗಳಾಗಿ ಬೆಳಗಲು, ನಿನ್ನ ಆತ್ಮನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಕನಿಕರವುಳ್ಳ ತಂದೆಯೇ, ಆಮೆನ್. ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಈ ಸಾಯಂಕಾಲದ ಆರಾಧನೆಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ನಮ್ಮೊಂದಿಗೆ ಪಾಲು ತೆಗೆದುಕೊಳ್ಳುತ್ತಿರುವಂಥ ನಿಮ್ಮೆಲ್ಲರಿಗೆ ವಂದನೆಗಳು. ಬುಧವಾರದ ಸಾಯಂಕಾಲದ ಈ ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ದಿನದ ವಾಕ್ಯದ ಮೂಲಕ ದೇವರು ನನ್ನೊಂದಿಗೆ ಮಾತಾಡುತ್ತಾನೆ. ನನ್ನ ಪರಿಸ್ಥಿತಿಗಳಿಗೆ, ನನ್ನ ಪ್ರಶ್ನೆಗಳಿಗೆ ವಾಕ್ಯದ ಮೂಲಕವಾಗಿ ಉತ್ತರ ಕೊಡುತ್ತಾನೆ. ನಾನು ಬೇಡಿಕೊಳ್ಳುವಂಥದ್ದಕ್ಕೆ ಸ್ಪಂದಿಸುತ್ತಾನೆ ಎನ್ನುವಂಥ ವಿಶ್ವಾಸಗಳಲ್ಲಿ, ನಂಬಿಕೆಗಳಲ್ಲಿ ನೀವಿರುವುದಾದರೆ ನಿಮ್ಮನ್ನು ಪ್ರೀತಿಯಿಂದ ಕರ್ತನ ರೆಕ್ಕೆಗಳ ಮರೆಯಲ್ಲಿ ನಾನು ಇಡುವುದಕ್ಕಾಗಿ ಸಂತೋಷ ಪಡ್ತೇನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕಳೆದ ಭಾನುವಾರ ನಾವು ಸುಂದರವಾದಂಥ ರೀತಿಯಲ್ಲಿ ಆರಾಧನೆ ಮಾಡಿದ್ದೆವು. ನಮ್ಮ ದೇವಾಲಯಗಳಲ್ಲಿ ಲಾಕ್ಡೌನ್ನ ಪರಿಣಾಮದಿಂದ ಅನೇಕ ನಿಯಮಗಳಿಗೆ ಅನುಗುಣವಾಗಿ ದೇವರ ಆಲಯದಲ್ಲಿ ದೇವರ ಆರಾಧನೆಗಳನ್ನು ಮಾಡಿದ್ದೆವು. ನಮ್ಮ ಮನಸ್ಸು ಸಂತೋಷಗೊಂಡಿದೆ. ಹಲವು ತಿಂಗಳ ನಂತರ ಈ ಪ್ರಸನ್ನತೆಯನ್ನು ನಾವು ಅನುಭವ ಮಾಡುವುದಕ್ಕೆ, ಸಾಮೂಹಿಕವಾದಂಥ ಆರಾಧನೆಗಳಲ್ಲಿ ನಾವು ಭಾಗಿಗಳಾಗಿ ದೇವರಿಗೆ ಸ್ತೋತ್ರ ಮಾಡುವಂಥ ಶ್ರೇಷ್ಠವಾದಂಥ ಅವಕಾಶಕ್ಕಾಗಿ ನಾವು ಸಂತೋಷಗೊಂಡಿದ್ದೇವೆ. ಅದೇ ರೀತಿ ದೇವರ ವಾಕ್ಯದ ಮೂಲಕ ಬಲಗೊಂಡಿದ್ದೇವೆ. ದೇವರು ನಮ್ಮನ್ನು ನಿತ್ಯ ಜೀವದ ಭರವಸೆಗೆ, ಅನುಭವದ ಭರವಸೆಗೆ ಮತ್ತು ಆಶ್ರಯದ ಭರವಸೆಗೆ ವಾಕ್ಯಗಳ ಮೂಲಕವಾಗಿ ನಡೆಸಿದ್ದನು. ಕಳೆದ ಭಾನುವಾರದ ವಾಕ್ಯಕ್ಕೆ ಸಂಬಂಧವಿರುವಂತೆ ಅನುಗುಣವಾಗಿ ಇಂದಿನ ವಾಕ್ಯ ಭಾಗವನ್ನು ಆದುಕೊಂಡಿದ್ದೇನೆ. ನಾವು ನಿತ್ಯ ಜೀವದ ಭರವಸೆಯನ್ನು ಹೊಂದಬೇಕಾದ್ರೆ ಅನುಭವಗಳ ಮೂಲಕ ಯೇಸುವನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ಮತ್ತು ಯೇಸುವಿನ ಕೈಗಳಲ್ಲಿ ಆಶ್ರಯ ಪಡೆಯಬೇಕಾದ್ರೆ ಮೊದಲಿಗೆ ನಾವು ರೂಪಾಂತರವಾಗಬೇಕು. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ರೂಪಾಂತರ ಒಂದು ಜೀವನದ ಭಾಗ. ಯಾವ ವ್ಯಕ್ತಿಯು ಕೂಡ ರೂಪಾಂತರವಿಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿ ಆಗಿರಲಿ, ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ಬಲಿಷ್ಠನಾಗಿರಲಿ, ನಮ್ಮನ್ನು ನಾವು ಪಾಪಗಳಿಂದ ತೊಳಕೊಳ್ಳದ ಹೊರತು, ನಮ್ಮನ್ನು ನಾವು ಸೈತಾನನ ಮಾರ್ಗಗಳಿಂದ ಬಿಡಿಸಿಕೊಳ್ಳದ ಹೊರತು ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನು ಕಾಣಲು ಇರುವಂಥ ಏಕೈಕ ಮಾರ್ಗ ಅದುವೇ ರೂಪಾಂತರದ ಮಾರ್ಗ. ಇದನ್ನು ಯೇಸುಸ್ವಾಮಿ ನಮಗೆ ಬೋಧಿಸ್ತಾ ಇದ್ದಾನೆ. ಪ್ರಿಯರೇ, ಬುಧವಾರದ ಸಾಯಂಕಾಲ ರೂಪಾಂತರ ಹೇಗೆ ಆಗಬೇಕು, ರೂಪಾಂತರವಾದ ನಂತರ ಯಾವೆಲ್ಲ ಆಶೀರ್ವಾದಗಳು ಬರ್ತದೆ, ರೂಪಾಂತರವಾಗುವಾಗ ಯಾವ ಪ್ರಕ್ರಿಯೆಗಳು ಸಂಭವಿಸ್ತದೆ ಎನ್ನುವುದನ್ನು ಇಂದಿನ ವಾಕ್ಯ ಭಾಗದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಮಾರ್ಕನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯದ ವಚನ 2ರಿಂದ 8 ಭಾಗದಲ್ಲಿ
ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಟ್ರಾನ್ಸ್ಫಿಗರೇಷನ್ ಆಫ್ ಜೀಸಸ್, ಯೇಸುವಿನ ರೂಪಾಂತರ ಎನ್ನುವಂಥ ವಿಷಯದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಯಾಕೆ ರೂಪಾಂತರವಾಗಬೇಕು? ಭೂಲೋಕದಲ್ಲಿ ಲೌಕಿಕತೆಯ ಮತ್ತು ನಾಸ್ತಿಕತೆಯ ಒಳಗೆ ನಾವು ಸಿಲುಕಿಕೊಳ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬಂದರೂ ನಾವು ಸಂಪೂರ್ಣವಾಗಿ ಯೇಸುವನ್ನೇ ಆಧರಿಸಿಕೊಂಡು ಜೀವಿಸ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಲೌಕಿಕತೆಯನ್ನು ಆರಿಸಿಕೊಳ್ತೇವೆ, ಪ್ರಾಪಂಚಿಕತೆಯನ್ನು ಆರಿಸಿಕೊಳ್ತೇವೆ. ಈ ಪ್ರಾಪಂಚಿಕತೆಯನ್ನು ಆರಿಸಿಕೊಂಡ ನಂತರದಲ್ಲಿ ನಮ್ಮಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಪ್ರಿಯರೇ, ಗಮನಿಸ್ರಿ, ನಿಮ್ಮ ಅನುಭವಗಳಿಂದ ನೋಡ್ರಿ. ಯಾವಾಗ ನಾವು ಪ್ರಾಪಂಚಿಕತೆಗೆ ಆದ್ಯತೆ ಕೊಡುತ್ತೇವೆ, ಪ್ರಾರ್ಥನೆಯಲ್ಲಿ ಬದಲಾವಣೆಗಳಾಗ್ತದೆ. ದೇವರ ಆಲಯಕ್ಕೆ ಆರಾಧನೆಗಳಿಗೆ ಬರುವಂಥ ಕ್ರಮಗಳಲ್ಲಿ ಬದಲಾವಣೆಗಳಾಗ್ತದೆ. ನಮ್ಮ ದೈನಂದಿನ ಬದುಕಿನಲ್ಲಿ ದೇವರ ಸಂಬಂಧಗಳಲ್ಲಿ ಬದಲಾವಣೆಗಳಾಗ್ತದೆ. ಅನೇಕ ವೇಳೆ ನಾವು ದೇವರಿಗೆ, ದೇವರ ಪ್ರಾರ್ಥನೆಗಳಿಗೆ, ದೇವರೊಟ್ಟಿಗೆ ಮಾತಾಡುವುದಕ್ಕೆ ಸಮಯವನ್ನು ಕೊಡುವುದಿಲ್ಲ. ಅನೇಕ ಬದಲಾವಣೆಗಳಾಗ್ತದೆ. ಈ ಬದಲಾವಣೆ ನಮ್ಮನ್ನು ಲೌಕಿಕತೆಯ ಬಲೆಯೊಳಗೆ ಸಿಕ್ಕಿಸುತ್ತದೆ. ಅನೇಕ ಸಾರಿ ಲೌಕಿಕತೆಯ ಬಲೆಯೊಳಗಿಂದ ಹೊರಗೆ ಬರುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಅನೇಕ ಪ್ರಯತ್ನಗಳನ್ನು ಪಟ್ಟರೂ ನಾವು ಸೋಲುತ್ತೇವೆ. ಅನೇಕ ವಿಧವಾದಂಥ ಕ್ರಮಗಳನ್ನು, ಪ್ರಾರ್ಥನೆಗಳನ್ನು ಮಾಡಿದರೂ ಅದರಿಂದ ಹೊರಗೆ ಬರುವಂಥದ್ದು ಅಷ್ಟು ಸುಲಭದ ಕೆಲಸವಾಗಿಲ್ಲ. ಇನ್ನು ಅನೇಕ ಕಡೆಗಳಲ್ಲಿ ಲೌಕಿಕತೆ ಮಾತ್ರವಲ್ಲ, ನಾಸ್ತಿಕತೆಯ ಪರಿಣಾಮಗಳು ಬೀರ್ತಾ ಇದೆ. ಎಷ್ಟೋ ಜನರು, ಕ್ರೈಸ್ತರು, ಇಂದು ದೇವರೇ ಇಲ್ಲ, ಯೇಸುಸ್ವಾಮಿ ಇಲ್ಲ ಎಂಬುದಾಗಿ ಹೇಳುತ್ತಾ ಜೀವನ ಮಾಡ್ತಾ ಇದ್ದಾರೆ. ಅನೇಕರು ಬ್ಯಾಪ್ಟಿಸಮ್ ಆದ ಮೇಲೆ ಚರ್ಚ್ಗೆ ಬಂದಿಲ್ಲ. ಅನೇಕರು ಮದುವೆಗಳಾದ ಮೇಲೆ ಸಭೆಗಳಿಗೆ ಬರೋದಿಲ್ಲ. ಕಾರಣ ದೇವರೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವಂಥದ್ದು, ಸಭೆಯ ಪಟ್ಟಿಗಳಲ್ಲಿ ಮೆಂಬರ್ಶಿಪ್ಗೋಸ್ಕರವಾಗಿ ಇಟ್ಟುಕೊಂಡಿರುವಂಥವರು, ಸಭೆಯ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲಿ, ಸಭೆಯ ಕಾರ್ಯಕ್ರಮಗಳಲ್ಲಿ ಯಾವುದೇ ವಿಧವಾದಂಥ ಪಾಲು ತೆಗೆದುಕೊಳ್ಳದೆ ಇಷ್ಟಾನುಸಾರವಾಗಿ ಸೌಲಭ್ಯಗಳಿಗೋಸ್ಕರವಾಗಿ, ಬೆನಿಫಿಟ್ಗಳಿಗೋಸ್ಕರವಾಗಿ ಸಭೆಯನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಇರುವಂಥವರು ಕೂಡ ಇಂದಿನ ದಿನಮಾನಗಳಲ್ಲಿ ಕಂಡು ಬರ್ತಾ ಇದ್ದಾರೆ. ನಾಸ್ತಿಕತೆಯ ಪ್ರಭಾವ, ಲೌಕಿಕತೆಯ ಪ್ರಭಾವ, ನಾಸ್ತಿಕತೆಯ ಪ್ರಭಾವ. ಈ ಲೌಕಿಕತೆ ಮತ್ತು ನಾಸ್ತಿಕತೆಯ ಪ್ರಭಾವ ಪರಿಣಾಮಗಳಿಂದಾಗಿ ಪ್ರತಿನಿತ್ಯ ನಮ್ಮೊಳಗಿರುವಂಥ ಪವಿತ್ರಾತ್ಮನು ನಂದಿ ಹೋಗುತ್ತಾ ಇದ್ದಾನೆ. ಪೌಲ ಹೇಳ್ತಾನೆ, ಪ್ರಿಯರೇ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಎಂಬುದಾಗಿ ಹೇಳ್ತಾನೆ. ದೇವರು ನಿನ್ನೊಳಗೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ. ದೀಕ್ಷಾ ಸ್ನಾನವಾದಾಗ, ದೃಢೀಕರಣವಾದಾಗ, ಅಭಿಷೇಕಗೊಂಡಾಗ, ಪ್ರತಿಷ್ಠೆಗೊಂಡಾಗ, ಯೇಸುವಿಗೋಸ್ಕರ ಜೀವಿಸ್ತೇನೆ ಎನ್ನುವುದಾಗಿ ನೀನು ನಿರ್ಧಾರಗಳನ್ನು ತೆಗೆದುಕೊಂಡಾಗ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನಿನಗೆ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ. ನಿನ್ನೊಳಗೆ ಪವಿತ್ರಾತ್ಮ ಇದ್ದಾನೆ. ನಾವು ಪವಿತ್ರಾತ್ಮನಿಲ್ಲದೆ ಜೀವವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಯೋಹಾನನ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಸ್ವತಃ ಹೇಳ್ತಾನೆ, ಆ ಪವಿತ್ರಾತ್ಮನು ಬಂದಾಗ ಹೇಗೆ ಗೊತ್ತಾಗ್ತದೆ ಅಂದರೆ, ಆತನು ನಿಮ್ಮ ಬಳಿಯಲ್ಲಿಯೇ ಇರುತ್ತಾನೆ, ನಿಮ್ಮೊಳಗೆ ವಾಸ ಮಾಡುತ್ತಾನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ. ನಮ್ಮೊಳಗೆ ಪವಿತ್ರಾತ್ಮ ಇದ್ದಾನೆ. ಈಗ ಆ ಪವಿತ್ರಾತ್ಮ ಪ್ರತಿನಿತ್ಯ ನಮ್ಮೊಳಗಿರುವಾಗ ನಾವು ಪವಿತ್ರಾತ್ಮನನ್ನು ಬೆಳಗಿಸಬೇಕು. ಪ್ರಿಯರೇ, ಪ್ರತಿನಿತ್ಯ ನಾವು ಪವಿತ್ರಾತ್ಮನನ್ನು ಬೆಳಗಿಸಬೇಕು. ಈ ಪವಿತ್ರಾತ್ಮನನ್ನು ಬೆಳಗಿಸುವಂಥದ್ದು ಹೇಗೆ ಅಂದರೆ, ಅದು ವಾಕ್ಯಗಳ ಮೂಲಕ, ವಾಕ್ಯದ ಪ್ರಸಂಗಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ, ಮೌಲ್ಯಗಳ ಮೂಲಕ, ಯೇಸುವಿನ ಮಾತುಗಳಂತೆ ಜೀವಿಸುವುದರ ಮೂಲಕ, ಯೇಸುವಿನ ಕಾರ್ಯಗಳನ್ನು ಮಾಡುವುದರ ಮೂಲಕ ಪವಿತ್ರಾತ್ಮನನ್ನು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳಬಹುದು. ಪವಿತ್ರಾತ್ಮನು ನಮ್ಮೊಳಗೆ ಬೆಳೆಯುತ್ತಾನೆ. ಯಾವಾಗ ನಾವು ಯೇಸುವಿನ ಮಾರ್ಗವನ್ನು ಬಿಟ್ಟು ನಮ್ಮ ಇಷ್ಟಾನುಸಾರ ನಾವು ಬೆಳೆಯುತ್ತೇವೆ, ನಡೆಯುತ್ತೇವೆ, ನಮ್ಮೊಳಗಿರುವಂಥ ಪವಿತ್ರಾತ್ಮ ಆ ಸಮಯದಲ್ಲಿ ಬೆಳೆಯುವುದಿಲ್ಲ. ಆತನು ನಂದಿ ಹೋಗುತ್ತಾನೆ. ನಂದಿ ಹೋಗುವುದು ಅಂದರೆ ಕಡಿಮೆಯಾಗುವಂಥದ್ದು. ಬೆಳಕು, ದೀಪದ ಬೆಳಕು ನಂದಿ ಹೋಗ್ತಾ ಇದೆ ಅಂದರೆ ಕಡಿಮೆಯಾಗ್ತಾ ಇದೆ ಅಂತ ಅರ್ಥ. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪೌಲ ಹೇಳ್ತಾನೆ. ನಿಮ್ಮೊಳಗಿರುವಂಥ ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಹೇಗೆ ದೇಹಕ್ಕೆ ಪ್ರತಿನಿತ್ಯ 3 ಬಾರಿ ಆಹಾರವನ್ನು ತೆಗೆದುಕೊಂಡು ದೇಹವನ್ನು ಆರೋಗ್ಯದಿಂದ, ಬೆಳವಣಿಗೆಯಿಂದ ನೀವು ನೋಡಿಕೊಳ್ತೀರೋ, ಅದೇ ರೀತಿ ನಿಮ್ಮೊಳಗಿರುವಂಥ ಪವಿತ್ರಾತ್ಮನನ್ನು ನಿಮ್ಮ ನಡೆನುಡಿ ಕ್ರಿಯೆಗಳ ಮೂಲಕವಾಗಿ ಬೆಳೆಸಿಕೊಳ್ಳ್ರಿ. ಆಗ ಪವಿತ್ರಾತ್ಮ ಬೆಳೆದೇನು ಮಾಡ್ತಾನಂದರೆ, ದೇವರಾತ್ಮನ ಫಲಗಳನ್ನು ಕೊಡಲಿಕ್ಕೆ ನಿಮ್ಮನ್ನು ನಡೆಸ್ತಾನೆ, ನಿಮ್ಮನ್ನು ಶಕ್ತರನ್ನಾಗಿ ಮಾಡ್ತಾನೆ. ನೀವು ಪವಿತ್ರಾತ್ಮನನ್ನು ನಂದಿಸ್ತಾ ಇದ್ದರೆ ದೇವರ ವಾಕ್ಯ ಹೇಳ್ತದೆ, ಇಂದು ನೀನು ರೂಪಾಂತರಗೊಳ್ಳಬೇಕಾಗಿದೆ.
ಇಂದು ರೂಪಾಂತರಗೊಳ್ಳಬೇಕಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸಾಯಂಕಾಲದ ವೇಳೆಯಲ್ಲಿ ನಮ್ಮ ಮತ್ತು ನಿಮ್ಮ ಪರಿಸ್ಥಿತಿಗಳನ್ನು ಒಮ್ಮೆ ಅವಲೋಕನ ಮಾಡಿಕೊಳ್ಳೋಣ. ನಾನು ಪವಿತ್ರಾತ್ಮನನ್ನು ನಂದಿಸ್ತಾ ಇದ್ದೇನಾ? ಪವಿತ್ರಾತ್ಮನನ್ನು ನಾನು ದುಃಖಪಡಿಸ್ತಾ ಇದ್ದೇನಾ? ದೇವರು ನನಗೆ ಕೊಟ್ಟಿರುವಂಥ ಉಚಿತವಾದಂಥ ಈ ಆತ್ಮವನ್ನು ಯಾವ ರೀತಿಯಲ್ಲಿ ನಾನು ವೃದ್ಧಿ ಮಾಡಿಕೊಳ್ತಾ ಇದ್ದೇನೆ? ಪವಿತ್ರಾತ್ಮನನ್ನು ಯಾವುದೋ ವಸ್ತುಗಳಿಂದ, ಯಾವುದೋ ಆಹಾರದಿಂದ ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮಿಕತೆಯಿಂದ ಮಾತ್ರ ಬೆಳೆಸಲಿಕ್ಕೆ ಸಾಧ್ಯ. ಯೇಸುವಿನಂತೆ ಜೀವಿಸುವುದರಿಂದ ಮಾತ್ರ ಪವಿತ್ರಾತ್ಮನು ಬೆಳೀತಾನೆ. ಆ ಪವಿತ್ರಾತ್ಮನು ನಿನ್ನೊಳಗೆ ಬೆಳೆಯುವಾಗ ನೀನು ಹೊರಗಿನ ತೋರಿಕೆಯಲ್ಲಿ ಅನೇಕ ರೂಪಾಂತರದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತವಾಗ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕರು ಇಂದು ದೇವರಿಂದ ದೂರ ಹೋಗಿರುವುದಕ್ಕೆ ಇದೇ ಕಾರಣ. ಏನಂದರೆ ರೂಪಾಂತರವಿಲ್ಲದೆ ಇರುವಂಥದ್ದು, ಸಾಂಪ್ರದಾಯಿಕವಾದಂಥ ಜೀವಿತಗಳಿಗೆ ಒಳಪಟ್ಟಿರುವಂಥದ್ದು, ರೂಪಾಂತರವಿಲ್ಲದಂಥ ಬದುಕು ಇಂದು ದೇವರ ಅನೇಕ ಉತ್ತರಗಳು ಬರದಂತೆ ತಡೆದಿದೆ ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಾರದು. ಜಾನ್ ಓ ಡೋನ್ ಎನ್ನುವಂಥ ಒಬ್ಬ ವಿದ್ವಾಂಸರು ರೂಪಾಂತರದ ಬಗ್ಗೆ ಹೇಳ್ತಾರೆ. ಜಾನ್ ಓ ಡೋನ್ ಎನ್ನುವಂಥವರು, ದಿ ಹ್ಯೂಮನ್ ಜರ್ನಿ ಇಸ್ ಎ ಕಂಟಿನ್ಯೂಯಸ್ ಆಕ್ಟ್ ಆಫ್ ಟ್ರಾನ್ಸ್ಫಿಗರೇಷನ್ ಎಂಬುದಾಗಿ ಹೇಳ್ತಾರೆ. ಮಾನವರ ಜೀವನದ ಪ್ರಯಾಣ ಅದು ಮುಂದುವರಿಯುತ್ತಿರುವಂಥ ಒಂದು ರೂಪಾಂತರದ ಕಾರ್ಯ, ಕಂಟಿನ್ಯೂಸ್, ಯಾವಾಗಲೂ ಕೂಡ ಮುಂದುವರಿಯುವಂಥ ಒಂದು ಪ್ರಕ್ರಿಯೆ ಎಂಬುದಾಗಿ ಹೇಳ್ತಾರೆ. ಜೀವನದಲ್ಲಿ ರೂಪಾಂತರ ಪ್ರತಿ ಹಂತದಲ್ಲಿ ಆಗಬೇಕು ಪ್ರಿಯರೇ, ಆಗ ಮಾತ್ರ ನಾವು ಯೇಸುಸ್ವಾಮಿಯನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ರೂಪಾಂತರ ಅಂದರೆ ಏನು? ನಮಗೊಂದು ಪ್ರಶ್ನೆ ಬರ್ತದೆ, ರೂಪಾಂತರ ಅಂದರೆ ಏನು? ನಾವು ಗಮನ ಇಟ್ಟು ಕೇಳಿಸಿಕೊಳ್ಳೋಣ. ರೂಪಾಂತರವಂದರೆ ಸನ್ಯಾಸಿಗಳಾಗುವಂಥದ್ದು ಎಂಬುದಾಗಿ ಅರ್ಥವಲ್ಲ. ರೂಪಾಂತರವಂದರೆ ಪ್ರಪಂಚದ ಸುಖ ಸಂತೋಷಗಳನ್ನು ಪಕ್ಕಕ್ಕಿಟ್ಟು ತಿರಸ್ಕರಿಸಿ ನಾವು ಯಾವಾಗಲೂ ಕೂಡ ದೇವರೇ ಬೇಕು ಎಂಬುದಾಗಿ ಹೇಳುವಂಥದ್ದು ರೂಪಾಂತರವಲ್ಲ. ರೂಪಾಂತರವಂದರೆ ಅನುಕೂಲತೆ ಆಶೀರ್ವಾದಗಳಿಲ್ಲದೆ ಜೀವಿಸುವಂಥದ್ದು ಅಲ್ಲ. ರೂಪಾಂತರವೆಂದರೆ ನಾವೆಲ್ಲವನ್ನ ಪಕ್ಕಕ್ಕಿಟ್ಟು ಒಂದು ರೀತಿಯ ನಿರಾಶೆಯಿಂದ ಜೀವಿಸುವಂಥದ್ದು ಅಲ್ಲ. ರೂಪಾಂತರವಂದರೆ ಯೇಸುವಿನ ಹತ್ತಿರದಲ್ಲಿಟ್ಟುಕೊಂಡು ಯೇಸುವನ್ನು ಪ್ರಥಮ ಸ್ಥಾನದಲ್ಲಿರಿಸಿ ಎಲ್ಲವುಗಳನ್ನು ಹೊಂದಿಕೊಳ್ಳುವಂಥದ್ದು ರೂಪಾಂತರ. ಎಲ್ಲವನ್ನ ಹೊಂದಿಕೊಳ್ಳುವಂಥದ್ದು ರೂಪಾಂತರ. ಸ್ವಾಮಿ ಈ ಭೂಲೋಕದ ವಿಷಯಗಳನ್ನು ನಿನಗೆ ಬೇಡ ಎಂಬುದಾಗಿ ಎಲ್ಲೂ ಹೇಳಿಲ್ಲ. ಸ್ವಾಮಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಎಲ್ಲವನ್ನ ಆನಂದಿಸುವುದಕ್ಕೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಪೌಲನು ಗಲಾತ್ಯದವರಿಗೆ ಬರೆದಂಥ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ದಾಸತ್ವದ ನೊಗದಲ್ಲಿ ಸಿಲುಕಿ ಹಾಕಿಕೊಳ್ಳಬಾರದೆಂದು ನಮ್ಮನ್ನು ಬಿಡಿಸಿದನು ಎಂಬುದಾಗಿ ಹೇಳ್ತಾನೆ. ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ ಪ್ರಿಯರೇ. ಆದರೆ ನಮಗೆ ಆ ಪ್ರಜ್ಞೆ ಬೇಕು, ನಮಗೆ ಅರಿವು ಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎನ್ನುವಂಥ ಆ ತಿಳುವಳಿಕೆ ನಮ್ಮಲ್ಲಿ ಬರುವಾಗ ರೂಪಾಂತರ ಕಾರ್ಯವನ್ನು ಮಾಡ್ತದೆ. ಹಾಗಂದರೆ ರೂಪಾಂತರವೆಂದರೆ ಯೇಸುವನ್ನು ಹೊಂದಿಕೊಂಡು ಯೇಸುವಿನ ನಿಮಿತ್ತ ಎಲ್ಲವನ್ನ ಪಡಕೊಳ್ಳುವಂಥದ್ದು, ಯೇಸುವಿನ ನಿಮಿತ್ತ ಎಲ್ಲವನ್ನ ಪಡಕೊಳ್ಳುವಂಥದ್ದಾಗಿದೆ. ದಯಮಾಡಿ ಮಾರ್ಕನ ಸುವಾರ್ತೆಯ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವರ ವಾಕ್ಯ 3 ರೂಪಾಂತರದ ಪ್ರಕ್ರಿಯೆಗಳ ಬಗ್ಗೆ ಹೇಳ್ತದೆ. ದೇವರ ವಾಕ್ಯ 3 ರೂಪಾಂತರದ ಬಗ್ಗೆ ಹೇಳ್ತದೆ. ಈಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದಕ್ಕೆ ಈಗ ಬೆಟ್ಟಕ್ಕೆ ಬಂದಿದ್ದಾನೆ. ಪ್ರಿಯರೇ, ಹಿಂದಿನ ಘಟನೆಯಲ್ಲಿ ನೀವು ಗಮನಿಸುವುದಾದರೆ ಈ ರೂಪಾಂತರದ ಬೆಟ್ಟದ ಘಟನೆಗಿಂತ ಇನ್ನೊಂದು ಘಟನೆ ಆಗ್ತದೆ ಹಿಂದಿನ ಅಧ್ಯಾಯದಲ್ಲಿ. ಆ ಘಟನೆ ಏನಂದರೆ, ಯೇಸು ಸ್ವಾಮಿ ಕೈಸರಿಯ ಪಟ್ಟಣದಲ್ಲಿ, ಫಿಲಿಪ್ಪನ ಕೈಸರಿಯ ಪಟ್ಟಣದಲ್ಲಿ ಕುಳಿತುಕೊಂಡು ಶಿಷ್ಯರಿಗೆ 2 ಪ್ರಶ್ನೆಯನ್ನು ಕೇಳ್ತಾನೆ. ಒಂದು, ಜನರು ನನ್ನನ್ನು ಯಾರನ್ನುತ್ತಾರೆ ಮತ್ತು ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದಾಗಿ. ಈ ಘಟನೆಯಾದ ಮೇಲೆ ಯೇಸು ಈಗ ಬೆಟ್ಟವನ್ನು ಏರಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಬಂದಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಬೆಟ್ಟವನ್ನು ಏರಿ ಪ್ರಾರ್ಥನೆ ಮಾಡುವುದಕ್ಕೆ ತೊಡಗಿದಾಗ ಅವನ ರೂಪ ಬೇರೆಯಾಯಿತು. ಮಾರ್ಕ ಮುಂದುವರೆದು ಹೇಳ್ತಾನೆ ಪ್ರಿಯರೇ, ಯೇಸುವಿನ ರೂಪ ಯಾವ ರೀತಿ ಬೇರೆಯಾಯಿತು ಅಂದರೆ, ಯೇಸುವಿನ ಉಡುಪುಗಳು ಬೆಳ್ಳಗಾದವು. ಯಾವ ರೀತಿ ಬೆಳ್ಳಗಾಯಿತು ಅಂದರೆ, ಭೂಲೋಕದ ಯಾವ ಅಗಸನಾದರೂ ಅದನ್ನು ಒಗೆದರೆ ಅಷ್ಟು ಬೆಳ್ಳಗಾಗುವುದಿಲ್ಲ. ಅಷ್ಟು ಬೆಳ್ಳಗಾಗುವಂಥ ರೀತಿಯಲ್ಲಿ ಯೇಸುವಿನ ಉಡುಪುಗಳು ಈಗ ಬದಲಾವಣೆಯಾಯಿತು, ರೂಪ ಬದಲಾವಣೆಯಾಯಿತು ಎಂಬುದಾಗಿ ಕಂಡುಕೊಳ್ತಾ ಇದ್ದೇವೆ. ಯಾವಾಗ ಪ್ರಾರ್ಥನೆ ಮಾಡಲು ತೊಡಗಿದಾಗ ಯೇಸುವಿನ ರೂಪ ಬದಲಾವಣೆಯಾಯಿತು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಗಮನಿಸ್ರಿ.
ಪ್ರಾರ್ಥನೆ ಮಾಡಲು ಏಸು ತೊಡಗಿದಾಗ, ಬೆಟ್ಟವನ್ನು ಹತ್ತಿ ಪ್ರಾರ್ಥನೆ ಮಾಡಲು ಏಸು ಕುಳಿತುಕೊಂಡಾಗ ಏಸುವಿನ ಮುಖಭಾವ ಬದಲಾವಣೆಯಾಯಿತು, ಆತನ ರೂಪ ಬೆಳ್ಳಗಾಯಿತು, ಬಟ್ಟೆಗಳು ಬೆಳ್ಳದಾಯಿತು. ದೇವರ ವಾಕ್ಯ ಹೇಳ್ತದೆ, ಇದು ಪರಿಶುದ್ಧತೆಗೆ ಸೂಚನೆ. ಪ್ರಾರ್ಥನೆಯಲ್ಲಿ ಯಥಾರ್ಥವಾಗಿ ನೀವು ಬೇಡಿಕೊಳ್ಳುವಾಗ, ಪ್ರಾರ್ಥನೆಯನ್ನು ಗಂಭೀರವಾಗಿ ಪರಿಗಣಿಸುವಾಗ ನೀವು ನೆನೆಸ್ರಿ, ಅದು ನಿಮ್ಮನ್ನು ರೂಪಾಂತರಕ್ಕೆ ನಡೆಸ್ತದೆ. ಕೇವಲ ಹೊರಗಿನ ತೋರಿಕೆಯಲ್ಲಿ ಅಲ್ಲ, ನಿಮ್ಮ ಮನಸ್ಸು ಹೃದಯಗಳು ಬೆಳಗುವ ಹಾಗೆ ಮಾಡ್ತದೆ. ಏಸು ಇದಕ್ಕೆ ಉದಾಹರಣೆಯಾಗಿದ್ದಾನೆ. ಏಸು ಪ್ರಾರ್ಥನೆಯ ವ್ಯಕ್ತಿ. ಎಲ್ಲವುಗಳಿಗಿಂತ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಮಾರ್ಕನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಚನ ಹೇಳ್ತದೆ, ಇನ್ನು ಬೆಳಗ್ಗೆ ಅಡವಿಗೆ ಹೋಗಿ ಮೊಬ್ಬಿರುವಾಗಲೇ ಏಸು ಪ್ರಾರ್ಥನೆ ಮಾಡುತ್ತಾ ಇದ್ದನು. ಯಾವುದೇ ಕೆಲಸಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಏಸು ಪ್ರಾರ್ಥನೆ ಮಾಡುತ್ತಾ ಇದ್ದನು. ಯಾಯಿರನ ಮಗಳನ್ನು ಬದುಕಿಸುವಾಗ, ಲಾಜರನನ್ನು ಕರೆಯುವಾಗ, ಕುಷ್ಠ ರೋಗಿಗಳನ್ನು ಗುಣಪಡಿಸುವಾಗ, ರಕ್ತ ಕುಸುಮ ರೋಗಿಯನ್ನು ಸ್ವಸ್ಥಪಡಿಸುವಾಗ, ದೆವ್ವಗಳನ್ನು ಓಡಿಸುವಾಗ, 5 ರೊಟ್ಟಿ 2 ಮೀನಿಂದ 5,000 ಜನರಿಗೆ ಊಟ ಮಾಡಿಸುವಾಗ ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಏಸು ಪ್ರಾರ್ಥನೆ ಮಾಡುತ್ತಾ ಇದ್ದನು. ಪ್ರಾರ್ಥನೆ ಮಾಡುತ್ತಿರುವಾಗ ತಂದೆಯಾದಂಥ ದೇವರು ಯೇಸುವಿನ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದನು. ಇದು ರೂಪಾಂತರಕ್ಕೆ ಸೂಚನೆ. ಇಂದು ನೀನು ಮತ್ತು ನಾನು ಪ್ರಾರ್ಥನಾ ಪೂರ್ವಕವಾಗಿ ಯೇಸುವಿನ ನಾಮದಲ್ಲಿ ಇಂದು ಯೇಸುವನ್ನು ಬೇಡಿಕೊಳ್ಳುವುದಾದರೆ ರೂಪಾಂತರದ ಕಾರ್ಯಗಳಾಗ್ತದೆ. ಹೇಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಆತನ ಮುಖಭಾವ ಬೇರೆಯಾಯಿತು, ಅವನ ಉಡುಪುಗಳು ಹೇಗೆ ಬದಲಾವಣೆಯಾದವು. ನಿನ್ನ ಜೀವಿತದಲ್ಲಿ ನಿನ್ನ ಮುಖಭಾವ, ನಿನ್ನ ವ್ಯಕ್ತಿತ್ವ, ನಿನ್ನ ಕೊರತೆಗಳು, ನಿನ್ನ ಸಮಸ್ಯೆಗಳು, ನಿನ್ನ ಚಿಂತೆಗಳು ದೂರವಾಗಬೇಕಾದ್ರೆ ಪ್ರಾರ್ಥನೆಯಲ್ಲಿ ನಂಬಿಕೆ ಬೇಕಾಗಿದೆ. ಯೇಸುವಿನ ರೂಪಾಂತರ ಮೊದಲನಾಗಿ ಕರೆ ಕೊಡ್ತದೆ, ಪ್ರಾರ್ಥನೆಯಲ್ಲಿ ನಂಬಿಕೆನ ಇಟ್ಟುಕೋ. ಪ್ರಾರ್ಥನೆ ನಂಬಿಕೆನ ಇಟ್ಟುಕೋ. 24 ಗಂಟೆಗಳಲ್ಲಿ ಪ್ರಾರ್ಥನೆಗೆ ಸಮಯವನ್ನು ನಿಗದಿಪಡಿಸು. ದಿನದ ಯಾವುದೇ ಗಳಿಗೆ ಆಗಲಿ ಚಿಂತೆ ಇಲ್ಲ, ನೀನು ಪ್ರಾರ್ಥನೆಗೆ ನಿಗದಿಪಡಿಸು. ಪ್ರಾರ್ಥನೆ ಇಲ್ಲದೆ ಯಾವುದನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪ್ರಯತ್ನಪಟ್ಟು ನೋಡ್ರಿ ಪ್ರಿಯರೇ, ಪ್ರಯತ್ನಪಟ್ಟು ನೋಡ್ರಿ. ನಿಮ್ಮ ಬಳಿ ಇರುವಂಥ ಹಣದಿಂದ, ನಿಮ್ಮ ಬಳಿ ಇರುವಂಥ ಇನ್ಫ್ಲುಯೆನ್ಸ್ಗಳಿಂದ, ನಿಮ್ಮ ಬಳಿ ಇರುವಂಥ ಪ್ರಭಾವಗಳಿಂದ, ನಿಮಗೆ ಗೊತ್ತಿರುವಂಥ ಜ್ಞಾನ ತಿಳುವಳಿಕೆ ಪರಿಚಯಸ್ಥರಿಂದ ನೀವು ಹೊಂದಿಕೊಳ್ಳಬೇಕಾದಂಥ ವಿಷಯಗಳನ್ನು ನೀವು ಪ್ರಯತ್ನಪಟ್ಟು ನೋಡ್ರಿ. ದೇವರ ಸಹಾಯವಿಲ್ಲದೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ಎಷ್ಟೇ ಸ್ಥಿತಿಗತಿಗಳಾಗಿರಲಿ, ಯಾವುದೇ ಆಗಿರಲಿ, ದೇವರ ಕೃಪೆ ಮೊದಲು ಬೇಕು, ದೇವರ ಚಿತ್ತ ಮೊದಲು ಬೇಕು, ದೇವರ ದೃಷ್ಟಿ ನಿನ್ನ ಮೇಲೆ ಬರಬೇಕು. ಆಗ ಮಾತ್ರ ಇದನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಲು ಹೋದಾಗ, ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥನೆ ಮಾಡಲು ಹೋದಾಗ ಯೇಸುವಿನ ಮುಖಭಾವ ಬೇರೆಯಾಯಿತು. ಪ್ರಾರ್ಥನೆಯ ರೂಪಾಂತರಕ್ಕೆ ದೇವರ ವಾಕ್ಯ ಕರೆಯನ್ನು ಕೊಡ್ತಾ ಇದೆ. 21ನೇ ಶತಮಾನದಲ್ಲಿ ನನಗೂ ಮತ್ತು ನಿಮಗೂ ಮೊದಲು ಬರುವಂಥ ಆಜ್ಞೆನೆಂದರೆ, ನೀನು ಪ್ರಾರ್ಥನಾ ವೀರನಾಗು, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆ. ಯಾವ ಪರಿಸ್ಥಿತಿಗಳು ಬಂದರೂ ನೀನು ಪ್ರಾರ್ಥನೆಯಲ್ಲಿ ನೀನು ಸಮಯವನ್ನು ಕಳೆ. ಯಾಕಂದರೆ ನೀನು ಮಾಡಿದಂಥ ಪ್ರಾರ್ಥನೆ ನಿನ್ನನ್ನು ರೂಪಾಂತರಕ್ಕೆ ನಡೆಸ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಈಗ ಈ ರೂಪಾಂತರ ಬೆಟ್ಟಕ್ಕೆ ಹೋಗಿರುವಾಗ ಈ ಬೆಟ್ಟವನ್ನು ಅನೇಕರು ಅಂದಾಜು ಮಾಡ್ತಾರೆ. ಅನೇಕರು ಹೇಳ್ತಾರೆ ಈ ಬೆಟ್ಟ ಮೌಂಟ್ ಟ್ಯಾಬೋರ್ ಎಂಬುದಾಗಿ ಗುರುತಿಸ್ತಾರೆ. ಇನ್ನೂ ವಿದ್ವಾಂಸರು ಹೇಳ್ತಾರೆ ಈ ಬೆಟ್ಟವನ್ನು ಮೌಂಟ್ ಹೆರ್ಮನ್ ಎಂಬುದಾಗಿ ಹೇಳ್ತಾರೆ. ಈ 2 ಬೆಟ್ಟಗಳಿಗೆ ಯೇಸು ಹೋಗಿದ್ದಾನೆ. ಯಾಕಂದರೆ ಈ ಫಿಲಿಪ್ಪನ ಕೈಸರಿಯ ಪಟ್ಟಣಕ್ಕೆ ಈ 2 ಬೆಟ್ಟಗಳು ಬಹಳ ಹತ್ತಿರವಾಗಿತ್ತು. ಆ ಘಟನೆಯಾದ ನಂತರದಲ್ಲಿ ಯೇಸು ಈಗ ಈ ಬೆಟ್ಟಕ್ಕೆ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆಂಬುದಾಗಿ ಕಂಡುಕೊಳ್ತೇವೆ. ಯೇಸು ಪ್ರಾರ್ಥನೆ ಮಾಡುತ್ತಿರುವಾಗ ಮೊದಲು ಆತನ ಮುಖಭಾವ ಮತ್ತು ಆತನ ಉಡುಪು ಬೆಳ್ಳಗಾಯಿತು ಎಂಬುದಾಗಿ ಕಂಡುಕೊಳ್ತೇವೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಆತನು ಪ್ರಾರ್ಥನೆ ಮಾಡುತ್ತಿರುವಾಗ ಮೋಶೆ ಮತ್ತು ಎಲಿಯ ಕಾಣಿಸಿಕೊಂಡ್ರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುತ್ತಿರುವಾಗ ಯೇಸುವಿಗೆ ಮೋಶೆ ಎಲಿಯ ಕಾಣಿಸಿಕೊಂಡು ಯೇಸುವಿನ ಮೂಲಕವಾಗಿ ತಂದೆಯಾದಂಥ ದೇವರು ಯೆರೂಸಲೇಮಿನಲ್ಲಿ ಶಿಲುಬೆಯಲ್ಲಿ ಮಾಡಬೇಕಾದಂಥ ರಕ್ಷಣದ ಕಾರ್ಯದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ರು. ಯೇಸುವಿನ ಮೂಲಕವಾಗಿ ಇಡೀ ಲೋಕವನ್ನು ರಕ್ಷಿಸುವಂಥ ತಂದೆಯ ಚಿತ್ತವನ್ನು ಮಾಡುವುದಕ್ಕಾಗಿ ಯೇಸುವಿನೊಂದಿಗೆ ಮಾತಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ಎಲಿಯ ಮತ್ತು ಮೋಶೆ ಯೇಸುವಿಗೆ ಕಾಣಿಸಿಕೊಂಡ್ರು ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಎರಡನೇದಾಗಿ, ನೀನು ರೂಪಾಂತರವಾದರೆ ಸ್ವಾಮಿ ನಿನಗೆ ಕಾಣಿಸಿಕೊಳ್ತಾನೆ.
ಯೇಸು ರೂಪಾಂತರದ ಬೆಟ್ಟಕ್ಕೆ ಹೋದಾಗ ತನ್ನಲ್ಲಿ ಬದಲಾವಣೆಯಾಯಿತು. ದೈವಿಕ ಪುರುಷನೊಟ್ಟಿಗೆ ದೈವತ್ವ ಕಾಣಿಸಿಕೊಂಡಿತು. ದೈವತ್ವ ಕಾಣಿಸಿಕೊಂಡಿದ್ದರ ನಿಮಿತ್ತ ಪರಲೋಕದಲ್ಲಿದ್ದಂಥ ಎಲಿಯ ಮತ್ತು ಮೋಶೆ ಕೆಳಗೆ ಬಂದರು. ಯೇಸುವನ್ನ ಮುಖಾಮುಖಿಯಾಗಿ ನೋಡುವ ಮೂಲಕ ಮಾತನಾಡಿದ್ರು. ಇಂದು ನಮ್ಮ ಜೀವಿತದಲ್ಲೂ ಕೂಡ ನಾವು ರೂಪಾಂತರವಾಗುವುದಾದರೆ, ನಮ್ಮ ಸ್ಥಿತಿಗತಿಗಳಿಂದ, ನಮ್ಮ ದುಷ್ಟವಾದಂಥ ಮಾರ್ಗಗಳಿಂದ, ದುಷ್ಟವಾದ ಆಲೋಚನೆಗಳಿಂದ, ನಾನತ್ವಗಳಿಂದ ಹೊರಗೆ ಬರುವುದಾದರೆ ದೇವರು ನಮ್ಮನ್ನ ಕಾಯುವುದಕ್ಕಾಗಿ ನಮ್ಮ ಕನಸುಗಳಲ್ಲಿ, ನಮ್ಮ ಪ್ರಾರ್ಥನೆಗಳಲ್ಲಿ ಯೇಸುವನ್ನ ಕಳಿಸಿಕೊಡ್ತಾನೆ. ಯೇಸುವನ್ನ ನಾವು ನೋಡ್ತೇವೆ. ಸಾಧು ಸುಂದರ್ ಸಿಂಗ್ ಎನ್ನುವಂಥ ಹೆಸರನ್ನು ನೀವು ಕೇಳಿರಬೇಕು. ಕ್ರೈಸ್ತ ಚರಿತ್ರೆಯಲ್ಲಿ ಸಾಧು ಸುಂದರ್ ಸಿಂಗ್ ಎನ್ನುವಂಥ ಒಬ್ಬ ವ್ಯಕ್ತಿಯ, ಮಿಷನರಿಯ ಹೆಸರು ಅವಿಸ್ಮರಣೀಯವಾಗಿದೆ. ಈ ಸಾಧು ಸುಂದರ್ ಸಿಂಗ್ ತಮ್ಮ ಜೀವನದಲ್ಲಿ ಬಾಲ್ಯಗಳಲ್ಲಿರುವಾಗ ಕ್ರೈಸ್ತ ಧರ್ಮವನ್ನು ಬಹಳವಾಗಿ ದ್ವೇಷಿಸ್ತಾ ಇದ್ರಂತೆ ಪ್ರಿಯರೇ. ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳಿದರೆ, ಸತ್ಯವೇದವನ್ನು ಸುಟ್ಟು ಹಾಕುವುದಕ್ಕಾಗಿ ಅವರು ಮುಂದಾಗಿದ್ರಂತೆ. ಬೆಳೆದು ದೊಡ್ಡವರಾದರೂ, ಎಲ್ಲ ಅನುಕೂಲತೆಗಳಿತ್ತು, ಮನಸ್ಸಲ್ಲಿ ಸಮಾಧಾನ ಇರಲಿಲ್ಲ. ಇವರು ಓದುತ್ತಾ ಇದ್ದಂಥ ಒಂದು ರೋಮನ್ ಕಥಲಿಕ ಶಾಲೆಯಲ್ಲಿ ಪ್ರತಿನಿತ್ಯವೂ ಪ್ರಾರ್ಥನೆಗಳಲ್ಲಿ ಯೇಸುವಿನ ವಿಷಯವಾಗಿ ಹೇಳ್ತಾ ಇದ್ರು. ಇವರಿಗೆ ಮನಸ್ಸಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ನನ್ನ ಧರ್ಮವೇ ಶ್ರೇಷ್ಠವಾದಂಥ ಧರ್ಮ, ನನ್ನ ಧರ್ಮವೇ ನಿಜವಾದಂಥ ಧರ್ಮ ಎನ್ನುವಂಥ ಧರ್ಮದ ಅಭಿಮಾನಗಳಲ್ಲಿದ್ದರು ಪ್ರಿಯರೇ. ಯವನಸ್ಥರಾದರೂ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸತ್ಯವೇದವನ್ನು ಓದಬೇಕೆಂಬುದಾಗಿ ಅನ್ನಿಸ್ತಂತೆ. ಸತ್ಯವೇದವನ್ನು ಓದಲಿಕ್ಕೆ ಪ್ರಾರಂಭವಾದಾಗ ಸತ್ಯದಲ್ಲಿರುವಂಥ ಯೇಸು ಸ್ವಾಮಿ ಕಾಣಿಸ್ತಾರಂತೆ, ಯೇಸುವಿನ ಬಗ್ಗೆ ತಿಳ್ಕೊಳ್ತಾರಂತೆ. ಒಂದು ದಿವಸ ಅವರು ನಿರ್ಧಾರ ಮಾಡಿದರು, ಇಂದು ಯೇಸು ನಿಜವಾದಂಥ ದೇವರಾಗಿದ್ದರೆ ನನಗೆ ಕಾಣಿಸ್ಬೇಕು, ಇಲ್ಲವಾದರೆ ನಾನು ಈ ದಿನ ನನ್ನ ಮನೆಯ ಪಕ್ಕದಲ್ಲಿರುವಂಥ ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಬೆಳಿಗ್ಗೆ 5 ಗಂಟೆಗೆ ಟ್ರೈನ್ ಹೋಗ್ತದೆ, ಆ ಟ್ರೈನ್ಗೆ ನನ್ನ ತಲೆಯನ್ನು ಕೊಟ್ಟು ನಾನು ಸಾಯ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿದ್ರಂತೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ದಿನ ಬೆಳಗ್ಗೆ ಆಗುತ್ತಿರುವಾಗ 5 ಗಂಟೆ ಸಮಯದಲ್ಲಿ ಒಂದು ದೊಡ್ಡದಾದಂಥ ಪ್ರಕಾಶವಾದಂಥ ಬೆಳಕನ್ನು ಕಾಣಿಸಿಕೊಂಡಂತೆ ಸಾಧು ಸುಂದರ್ ಸಿಂಗ್ ಆ ಪ್ರಕಾಶವನ್ನು ನೋಡಲಾರದೆ ಹಾಗೇ ಕುಳಿತಿರುವಾಗ ಯೇಸುಸ್ವಾಮಿ ಸಾಧು ಸುಂದರ್ ಜೊತೆಗೆ ಮಾತನಾಡಿದ್ರಂತೆ. ಹೌದು, ಭಕ್ತರಿಗೆ ಯೇಸು ಕಾಣಿಸಿಕೊಳ್ತಾನೆ, ಅವರವರ ಪರಿಸ್ಥಿತಿಯಲ್ಲಿ ಕಾಣಿಸಿಕೊಳ್ತಾನೆ, ನಂಬಿಕೆಯಿಂದ ಜೀವಿಸುವಂಥವರಿಗೆ ಕಾಣಿಸಿಕೊಳ್ತಾನೆ, ರೂಪಾಂತರವಾಗುವಂಥವರಿಗೆ ಕಾಣಿಸಿಕೊಳ್ತಾನೆ. ಈಗ ಯೇಸು ಸ್ವಾಮಿ ರೂಪಾಂತರ ಬೆಟ್ಟಕ್ಕೆ ಹೋಗಿದ್ದಾಗ ಹಳೆಯ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳ ಪ್ರತಿನಿಧಿಯಾದಂಥ ಮೋಶೆ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವ ದೇವರ ಧರ್ಮ ಸ್ಥಾಪನೆಯನ್ನು ಮಾಡಿದಂಥ ಎಲಿಯ, ಪ್ರವಾದಿಗಳ ಪ್ರವಾದಿಯಾದಂಥ ಎಲಿಯ ಈಗ ಯೇಸು ಸ್ವಾಮಿಗೆ ಕಾಣಿಸಿಕೊಂಡ್ರು. ಮುಂದೆ ಆಗಬೇಕಾದನ್ನು ತಿಳಿಸಿದ್ರು. ಇಂದು ನಿನ್ನ ಮತ್ತು ನನ್ನ ಜೀವಿತದಲ್ಲಿ ರೂಪಾಂತರವಾಗುವುದಾದರೆ ಮುಂದೆ ಸಂಭವಿಸುವಂಥ ವಿಷಯಗಳಲ್ಲಿ ದೇವರು ನಿನಗೆ ಮಾರ್ಗದರ್ಶನ ತೋರಿಸ್ತಾನೆ. ಯೇಸುಸ್ವಾಮಿಗೆ ಮಾತ್ರವಲ್ಲ ಪ್ರಿಯರೇ, ಯೇಸುವಿನ ಮೂಲಕವಾಗಿ ಇಂದು ತಂದೆಯಾದಂಥ ದೇವರು ನಮಗೆ ಮಾರ್ಗದರ್ಶನ ತೋರಿಸ್ತಾನೆ. ಮುಂದೆ ಆಗುವಂಥ ಘಟನೆಗಳಿಗೆ, ಮುಂದೆ ಜರುಗುವಂಥ ಸಮಸ್ಯೆಗಳಿಗೆ, ಮುಂದೆ ಬರುವಂಥ ದಿನಗಳಿಗೆ ನಮಗೆ ಬೇಕಾದ್ದನ್ನು ತಿಳಿಯಪಡಿಸಿ ಉತ್ತಮವಾದ ಮಾರ್ಗದರ್ಶನಗಳಿಗೆ ನಡೆಸ್ತಾನೆ. ರೂಪಾಂತರವಾಗಬೇಕಾಗಿದೆ. 3ನೇ ಭಾಗ, ಆ ಕಥೆಯನ್ನು ಹಾಗೆ ಮುಂದುವರಿಸಿಕೊಂಡು ಹೋದರೆ, ಯೇಸುಸ್ವಾಮಿ, ಮೋಶೆ, ಎಲಿಯರು ಈಗ ಮಾತನಾಡ್ತಾ ಇದ್ದಾರೆ. ಮಾತನಾಡುತ್ತಿರುವ ವೇಳೆ ಇದ್ದಕ್ಕಿದ್ದ ಹಾಗೆ ಈ ಆಪ್ತ 3 ಶಿಷ್ಯರನ್ನು ಯೇಸು ಕರಕೊಂಡು ಹೋಗಿದ್ದಾನೆ. ಅವರು ನಿದ್ರೆಯ ಮಂಪರನಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಎಲ್ಲಿಗೆ ಹೋದರೂ ಈ 3 ಶಿಷ್ಯರನ್ನು ಬಿಡ್ತಾ ಇರಲಿಲ್ಲ. ಪೇತ್ರ, ಯಾಕೋಬ, ಯೋಹಾನರನ್ನು ಯೇಸುವಿನ ಆಪ್ತ ಶಿಷ್ಯರು ಎಂಬುದಾಗಿ ಪರಿಗಣಿಸ್ತಾರೆ. ಅನೇಕ ಸಂದರ್ಭಗಳಲ್ಲಿ ಶಿಷ್ಯರನ್ನು ಹೊರತುಪಡಿಸಿ ಈ 3 ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾ ಇದ್ದ. ಅದರಲ್ಲಿ ಇದು ಒಂದು ಘಟನೆ. ಇನ್ನೊಂದು ಘಟನೆಯನ್ನು ನೀವು ನೋಡುವುದಾದರೆ, ಯಾಯೀರನ ಮಗಳನ್ನು ಬದುಕಿಸುವಾಗ ಉಳಿದ ಶಿಷ್ಯರನ್ನ ಮನೆಯಿಂದ ಹೊರಗೆ ನಿಲ್ಲಿಸ್ತಾನೆ. ಈ 3 ಶಿಷ್ಯರನ್ನ ತನ್ನ ಜೊತೆಗೆ ಕರಕೊಂಡು ಹೋಗ್ತಾನೆ. ರೂಪಾಂತರದ ಬೆಟ್ಟಕ್ಕೆ ಈ 3 ಶಿಷ್ಯರು ಬಂದಿದ್ದಾರೆ. ಯೇಸುಸ್ವಾಮಿ, ಎಲಿಯ, ಮೋಶೆ ಮಾತನಾಡುತ್ತಾ ಇದ್ದಂಥ ಈ ಘಟನೆಗಳು ಈಗ ನಡೆಯುತ್ತಿರುವಾಗ ಶಿಷ್ಯರುಗಳು ನಿದ್ರೆ ಮಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಚರಿತ್ರೆಯ ಅಧ್ಯಯನಗಳು ಹೇಳ್ತದೆ, ಯಾಕೆ ನಿದ್ರೆ ಮಾಡುತ್ತಾ ಇದ್ದರು ಎಂಬುದಾಗಿ ಹೇಳಿದರೆ, ಬಹುಶಃ ಈ ಘಟನೆ ರಾತ್ರಿ ನಡೆದಿದ್ದಿರಬಹುದು ಎಂಬುದಾಗಿ ಅಂದಾಜು ಮಾಡ್ತಾರೆ. ರಾತ್ರಿಯ ವೇಳೆಯಲ್ಲಿ ಯೇಸುಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಬೆಟ್ಟಕ್ಕೆ ಬಹಳ ದೂರವಿದ್ದುದರಿಂದ ನಡಕೊಂಡು ಬಂದದ್ದರಿಂದ ಅವರಿಗೆ ಆಯಾಸವಾಗಿತ್ತು, ಆದುದರಿಂದ ನಿದ್ರೆ ಮಾಡುತ್ತಿದ್ದರು ಎಂಬುದಾಗಿ ಹೇಳ್ತಾರೆ. ಹೇಗೂ ಇರಲಿ, ಶಿಷ್ಯರು ನಿದ್ರೆ ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಪೇತ್ರನು ಈಗ ನಿದ್ರೆಯ ಮಂಪರಿನಲ್ಲಿ ನೋಡುವಾಗ 3 ವ್ಯಕ್ತಿಗಳನ್ನು ನೋಡ್ತಾನೆ. ಪ್ರಿಯರೇ, ಇದು ರೂಪಾಂತರದ ಮಹಿಮೆ, ರೂಪಾಂತರದ ಆಶೀರ್ವಾದ. ನಮಗೆ ಗೊತ್ತಿಲ್ಲದ ಪರಿಸ್ಥಿತಿಗಳಲ್ಲಿ ನಾವು ಅನೇಕ ವಿಧವಾದಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ.
ಅನೇಕ ವಿಧವಾದಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಈಗ ಪೇತ್ರ ನಿದ್ರೆಯ ಮಂಪರಿನಲ್ಲಿ ಯೇಸು ಮೋಶೆ ಎಲಿಯರನ್ನು ನೋಡಿ ಹೇಳ್ತಾನೆ, ಗುರುವೇ, ನಾವಿಲ್ಲಿರುವಂಥದ್ದು ಒಳ್ಳೆಯದು, 3 ಪರ್ಣಶಾಲೆಗಳನ್ನು ಕಟ್ತೇವೆ, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು. ದೈವತ್ವವನ್ನು ಪೇತ್ರ ನೋಡಿ ಸಾಕ್ಷಿಯನ್ನು ಕೊಡ್ತಾನೆ. ಪ್ರಿಯರೇ, ಪರ್ಣಶಾಲೆಗಳನ್ನು ಅಂದರೆ ಇದನ್ನು ಗುಡಾರಗಳು ಎಂಬುದಾಗಿ ಹೇಳ್ತಾರೆ. ಇಸ್ರಾಯೇಲರ ಚರಿತ್ರೆಯಲ್ಲಿ ಈ ಗುಡಾರಗಳನ್ನು ಕಟ್ಟಿ ಅವರು ವಾಸ ಮಾಡ್ತಾ ಇದ್ರು. ಅರಣ್ಯಗಳಲ್ಲಿ ಹೋಗುವಾಗ ಗುಡಾರಗಳನ್ನು ಹಾಕಿಕೊಳ್ತಾ ಇದ್ರು. ಈ ಗುಡಾರಗಳಲ್ಲಿ ಹಾಕಿಕೊಳ್ಳುವಾಗ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮ ಗುಡಾರಗಳ ಮೇಲೆ ಇಳಿದು ಬರ್ತಾ ಇದ್ದ ಎಂಬುದಾಗಿ ಕಂಡುಕೊಳ್ತೇವೆ. ಮೋಶೆ ಹೇಳ್ತಾನೆ, ಸ್ವಾಮಿ, ನಾವು ಪರ್ಣಶಾಲೆಗಳನ್ನು ಕಟ್ತೇವೆ, ನಾವು ಇಲ್ಲೇ ಇರೋಣ. ಅನೇಕ ವೇಳೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೂಪಾಂತರವಾಗುವುದಕ್ಕಿಂತ ಮುಂಚೆ ನಾವು ಅಸ್ಪಷ್ಟತೆಯಲ್ಲಿರ್ತೇವೆ. ಅಸ್ಪಷ್ಟತೆ, ಎಲ್ಲವೂ ಕೂಡ ಅಸ್ಪಷ್ಟತೆಯನ್ನು ಸ್ಪಷ್ಟತೆ ಎಂಬುದಾಗಿ ಅಂದುಕೊಳ್ತೇವೆ. ಮೋಶೆಗೆ ದೇವರ ವಾಕ್ಯ ಹೇಳ್ತದೆ, ಕಡೆಯಲ್ಲಿ ನೋಡಿದರೆ ಅವನು ಏನು ಹೇಳಿದನೋ ಅವನಿಗೆ ಗೊತ್ತಿಲ್ಲದ ಹಾಗಾಯಿತು ಎಂಬುದಾಗಿ ಅಂದುಕೊಳ್ತೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ರೂಪಾಂತರವಾಗುವಾಗ ಅನೇಕ ವಿಷಯಗಳು ನಿಮ್ಮನ್ನು ಅಸ್ಪಷ್ಟತೆಯಿಂದ ಸ್ಪಷ್ಟತೆಗೆ ತರುವಂಥದ್ದಾಗಿದೆ ದೇವರ ವಾಕ್ಯ. ಇಂದು ನೀವು ಅಸ್ಪಷ್ಟತೆಯಲ್ಲಿರುವುದಾದರೆ, ನಿಮಗೆ ಕ್ಲಾರಿಟಿ ಇಲ್ಲದೆ ಇರುವುದಾದರೆ, ಯಾವುದೇ ವಿಷಯಗಳಲ್ಲಿ ಗೊಂದಲ ಗಲಿಬಿಲಿಗಳಿರುವುದಾದರೆ, ನೀವೇನು ಮಾಡಬೇಕು? ಸ್ವಾಮಿಯ ಪಾದಗಳ ಬಳಿಯಲ್ಲಿ ಬರಬೇಕು. ಸ್ವಾಮಿಯ ಪಾದಗಳ ಬಳಿಯಲ್ಲಿ ನೀವು ಬರುವುದಾದರೆ ನಿಮ್ಮ ಅಸ್ಪಷ್ಟತೆ ದೂರವಾಗ್ತದೆ. ನೀವು ಉತ್ತಮವಾದ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ, ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಮೋಶೆ ಈಗ ನೋಡಿದ್ದನ್ನು ಹೇಳ್ತಾ ಇದ್ದಾನೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದರ ಮೂಲಕವಾಗಿ ಸಿಕ್ಕುವಂಥ ಇನ್ನೊಂದು ವಾಕ್ಯ ಏನಂದರೆ, ಅನೇಕ ವೇಳೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಕಂಫರ್ಟ್ ಝೋನ್ಗಳಲ್ಲಿ ಇರುವುದಕ್ಕೆ ಇಷ್ಟಪಡ್ತೇವೆ. ಮೋಶೆ ಆ ದಿನ ನೋಡಿದ್ದನ್ನು ಯಾವಾಗಲೂ ಕೂಡ ಇರಬೇಕೆಂಬುದಾಗಿ ಅಂದ್ಕೊಂಡ. ಆ ದೈವತ್ವ ಯಾವಾಗಲೂ ಕೂಡ ಇಲ್ಲೇ ಇರಬೇಕು, ಆ ದೈವತ್ವವನ್ನು ನಾವು ಕಟ್ಟಿ ಹಾಕಬೇಕು ಎಂಬುದಾಗಿ ಅಂದ್ಕೊಂಡ. ನಾವು ಪರ್ಣಶಾಲೆಗಳೊಳಗೆ ಮೋಶೆಯನ್ನು, ಯೇಸುವನ್ನು ಮತ್ತು ಎಲಿಯನನ್ನು ಇಡಬಹುದು ಎಂಬುದಾಗಿ ಅಂದ್ಕೊಂಡ. ಆದರೆ ಅದು ಸಾಧ್ಯವಿಲ್ಲ. ದೇವರನ್ನು ಎಂದಿಗೂ ಯಾರು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ದೈವತ್ವವನ್ನು ನಾವು ಒಳ್ಳೆಯ ಮಾರ್ಗದಿಂದ ಬಿಟ್ಟು ಯಾವುದೇ ಮಾರ್ಗದಿಂದ ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ. ವಾಕ್ಯ ಭಾಗ ಹೇಳ್ತದೆ, ಮೋಶೆ ಅಂದು ಆ ರೀತಿಯಾಗಿ ಮಾತಾಡಿದನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಕಂಫರ್ಟ್ ಝೋನ್ಗಳಲ್ಲಿ ನಾವು ಇರುವುದಕ್ಕೆ ಇಷ್ಟಪಡ್ತೇವೆ. ಮೋಶೆ ಹಾಗೆ ನಾವು ಇಲ್ಲೇ ಇರೋಣ, ನಮಗೆ ಆಶೀರ್ವಾದಗಳು ಬೇಕು, ತೊಂದರೆಗಳು ಬೇಡ, ಕಷ್ಟಗಳು ಬೇಡ ಎಂಬುದಾಗಿ ಹೇಳ್ತೇವೆ. ದೇವರ ವಾಕ್ಯ ಹೇಳ್ತದೆ, ಆ ಕಂಫರ್ಟ್ ಝೋನ್ಗಳಿಂದ ಹೊರಗೆ ಬಂದು ಕಷ್ಟಗಳಲ್ಲಿ, ನೋವುಗಳಲ್ಲಿ, ಚಿಂತೆಗಳಲ್ಲಿ ನಾವು ಇಂದು ಯೇಸುವನ್ನು ಗುರುತಿಸಬೇಕಾಗಿ ದೇವರ ವಾಕ್ಯ ಕರೆಯನ್ನು ಕೊಡ್ತದೆ. ರೂಪಾಂತರವಾಗುವಾಗ ಇನ್ನೊಂದು ಕಾರ್ಯವಾಗ್ತದೆ, ನಾವು ಅಸ್ಪಷ್ಟತೆಯಿಂದ ಸ್ಪಷ್ಟತೆಗೆ ಬರ್ತೇವೆ. ಯಾವುದೇ ಝೋನ್ ಆಗಿರಲಿ, ಅದು ಕಂಫರ್ಟ್ ಝೋನ್ ಆಗಿರಲಿ, ಬೇರೆ ಬೇರೆ ಝೋನ್ಗಳಾಗಿರಲಿ, ಸ್ವಾಮಿಯ ನಡೆಸುವಿಕೆಗೆ ನಾವು ಒಳಗಾಗ್ತೇವೆ. ಕೊನೆಯದಾಗಿ ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿದೆ, ಆಗ ಆಕಾಶವಾಣಿಯಾಯಿತು. ಆಗ ಆಕಾಶವಾಣಿಯಾಯಿತು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ರೂಪಾಂತರದ ಬೆಟ್ಟಕ್ಕೆ ಹೋದನು, ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆ ಮಾಡುವಾಗ ಅವನ ಮುಖಭಾವ ಬೇರೆಯಾಯಿತು, ಅವನ ಉಡುಪುಗಳು ಬೆಳ್ಳಗಾದವು. ಮೋಶೆ ಎಲಿಯರು ಕಾಣಿಸಿಕೊಂಡು ಮಾತಾಡಿದರು. ಇದನ್ನು ಪೇತ್ರನು ನೋಡಿದನು. ಪರ್ಣಶಾಲೆಗಳನ್ನು ಕಟ್ಟುತ್ತೇವೆಂಬುದಾಗಿ ಹೇಳಿದನು. ಇವೆಲ್ಲವುಗಳಾದ ಮೇಲೆ ಆ ಶಿಷ್ಯರಿಗೆ ಕೇಳಿಸಿದಂಥ ಇನ್ನೊಂದು ಧ್ವನಿ ಅಂದರೆ, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ನೀವು ಕೇಳಿರಿ, ಈತನ ಮಾತನ್ನು ನೀವು ಕೇಳಿರಿ. ಇದೇ ವಾಕ್ಯವನ್ನು ನಾವು ಯೇಸು ಸ್ವಾಮಿ ಸ್ನಾನದೀಕ್ಷೆ ಮಾಡಿಸಿಕೊಳ್ಳುವಾಗ ನಾವು ನೋಡ್ತೇವೆ. ಈತನು ನನ್ನ ಮಗನು, ಈತನ ಮಾತನ್ನು ಕೇಳಿರಿ, ಈತನನ್ನು ನಾನು ಮೆಚ್ಚಿದ್ದೇನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸಾಯಂಕಾಲದ ವೇಳೆಯಲ್ಲಿ ನಾವು ರೂಪಾಂತರದ ಬೆಟ್ಟದ ಕಡೆಗೆ ನಮ್ಮ ಪ್ರಸಂಗವನ್ನು ಮಾಡ್ತಾ ಇದ್ದೇವೆ. ಈ ರೂಪಾಂತರ ಇಂದು ನಿನ್ನಲ್ಲಿ ಮತ್ತು ನಮ್ಮಲ್ಲಿ ಆಗಬೇಕಾಗಿದೆ. ಈ ರೂಪಾಂತರವಾಗುವಾಗ ಮಾತ್ರ ನಾವು ದೇವರ ಸಂಬಂಧಕ್ಕೆ ಬರಲಿಕ್ಕೆ ಸಾಧ್ಯ. ವಾಕ್ಯ ಭಾಗ ಕಡೆಯಲ್ಲಿ ಹೇಳ್ತದೆ, ಯೇಸುವಿನ ಮಾತುಗಳನ್ನು ಕೇಳಿರಿ, ಯೇಸುವಿನ ಮಾತುಗಳನ್ನು ಕೇಳಿರಿ. ಸ್ವತಃ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಮಾತುಗಳನ್ನು ಕೇಳಿ ಬಂಡೆಯ ಮೇಲೆ ಮನೆಯನ್ನು ಕಟ್ಟುವವನಿಗೆ ಹೋಲಿಕೆಯಾಗ್ತಾನೆ. ನನ್ನ ಮಾತುಗಳನ್ನು ಕೇಳಿ ಅದನ್ನು ಕೈಕೊಂಡು ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದಂಥ ಬುದ್ಧಿಯುಳ್ಳ ಜಾಣನಿಗೆ ಹೋಲಿಕೆಯಾಗ್ತಾನೆ. ಇಂದು ದೇವರ ವಾಕ್ಯ ಹೇಳ್ತದೆ, ಸಮಾಧಾನ ಎನ್ನುವಂಥದ್ದು ಎಲ್ಲೋ ಇಲ್ಲ, ಆಶೀರ್ವಾದಗಳು ಎನ್ನುವಂಥದ್ದು ಎಲ್ಲೋ ಇಲ್ಲ, ಯಾವುದೇ ವಿಧವಾದ ಅನುಕೂಲತೆಗಳೆನ್ನುವಂಥದ್ದು ಯಾವುದೋ ಸ್ಥಳದಲ್ಲಿ ಇಲ್ಲ. ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸುವಿನ ಮಾತುಗಳನ್ನು ಇಂದು ನಾವು ಕೇಳುವುದಾದರೆ
ಸ್ವಾಮಿ ನಮ್ಮನ್ನು ರೂಪಾಂತರಕ್ಕೆ ನಡೆಸ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕೆಲವೊಂದು ವಿಷಯಗಳನ್ನು ಹೇಳಿ ಮುಗಿಸ್ತೇನೆ. ಹಾಗಾದರೆ ರೂಪಾಂತರ ನಮ್ಮಲ್ಲಿ ಅಗತ್ಯವಾಗಿ ಆಗಬೇಕಾಗಿದೆ. ಯಾವ ಯಾವ ಪರಿಸ್ಥಿತಿಗಳಲ್ಲಿ ಆಗಬೇಕಾಗಿದೆ ಅದು ನಮಗೆ ಗೊತ್ತಿದೆ ಪ್ರಿಯರೇ. ವೈಯಕ್ತಿಕವಾಗಿ ನಾವು ಬಿದ್ದಿರುವಂಥ ಪರಿಸ್ಥಿತಿ ನಮಗೆ ಗೊತ್ತಿದೆ. ಕ್ರಿಸ್ತನ ಸಂಬಂಧಕ್ಕೆ ಬರಲಾರದಂತೆ ತಡೆಯುತ್ತಿರುವಂಥ ವಿಷಯಗಳು ನಮಗೆ ಗೊತ್ತಿದೆ. ನಮ್ಮನ್ನು ಅಡ್ಡಿಪಡಿಸುತ್ತಿರುವಂಥ ಸೈತಾನನ ಕಾರ್ಯಗಳಲ್ಲಿ ನಾವು ಬಿದ್ದಿದ್ದೇವೆಂಬುದಾಗಿ ನಮಗೆ ಗೊತ್ತಿದೆ. ಹಾಗಾದರೆ ಎಲ್ಲಿಂದ ಬಿದ್ದಿದ್ದೇವೋ ಅಲ್ಲಿಂದ ಮೇಲಕ್ಕೆ ಏಳಬೇಕಾಗಿದೆ. ಪ್ರಕಟಣೆಯ ಗ್ರಂಥವನ್ನು ತೆಗಿರಿ. ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯದ 5ನೇ ವಚನವನ್ನು ಗಮನಿಸಿರಿ. ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯದ 5ನೇ ವಚನ ವಾಕ್ಯ ಭಾಗ ಯೋಹಾನನ ಪ್ರಕಟಣೆಯಲ್ಲಿ ಹೇಳ್ತಿದೆ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅಲ್ಲಿಂದ ಮೇಲಕ್ಕೆ ಏಳು. ಎಲ್ಲಿಂದ ಬಿದ್ದಿದ್ದೀಯೋ ಅಲ್ಲಿಂದ ಮೇಲಕ್ಕೆ ಏಳು. ರೂಪಾಂತರ ಅಗತ್ಯವಾಗಿ ಬೇಕಾಗಿದೆ. ದೇವರ ಕಡೆಗೆ ತಿರುಗುವುದಕ್ಕಾಗಿ, ದೇವರ ಮಾರ್ಗದಲ್ಲಿ ಜೀವಿಸುವುದಕ್ಕಾಗಿ ರೂಪಾಂತರ ಅಗತ್ಯವಾಗಿದೆ. ಇಂದು ನಮ್ಮ ಪ್ರಾರ್ಥನೆಗಳಲ್ಲಿ ಹಾಗಾದರೆ ನಮ್ಮ ಮುಖಭಾವಗಳು ಬೇರೆಯಾಗಬೇಕಾಗಿದೆ. ಇಂದು ನೀನು ಮಾಡುತ್ತಿರುವಂಥ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲದೆ ಹೋದರೆ ನಮ್ಮ ಮನಸ್ಸನ್ನು ನಾವು ಗಂಭೀರವಾದಂಥ ಆಲೋಚನೆಗಳಿಗೆ ನಡೆಸಿಕೊಳ್ಳಬೇಕು. ಯಾಕಂದರೆ ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕುತ್ತಾ ಇಲ್ಲ? ನಾನು ಎಲ್ಲಿ ಬಿದ್ದಿದ್ದೇನೆ? ಯಾವ ತಪ್ಪನ್ನು ಮಾಡ್ತಾ ಇದ್ದೇನೆ? ಯಾವ ಪಾಪಗಳಿಂದ ದೇವರು ನನ್ನ ಪ್ರಾರ್ಥನೆಗಳನ್ನು ಕೇಳುತ್ತಾ ಇಲ್ಲ? ಯಾವ ಆಲೋಚನೆಗಳಿಂದ, ಯಾವ ಅವಿಧೇಯತೆಯ ಗುಣಗಳಿಂದ ದೇವರು ಈ ಆಶೀರ್ವಾದಗಳನ್ನು ನನ್ನಿಂದ ತಡೆದಿದ್ದಾನೆ? ನಮ್ಮನ್ನು ನಾವು ಗಂಭೀರ ಆಲೋಚನೆಗಳಿಗೆ ಒಳಪಡಿಸಿಕೊಳ್ಳಬೇಕಾಗಿದೆ. ಗಮನಿಸಿಕೊಳ್ಳೋಣ. ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಮ್ಮ ಮುಖಭಾವವಲ್ಲ, ನಮ್ಮ ವ್ಯಕ್ತಿತ್ವದ ಬದಲಾವಣೆಗಳಾಗಬೇಕು. ಒಮ್ಮೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಪ್ರಿಯರೇ. ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ಉಳಿದಂಥ ಎಲ್ಲರೂ ಕೂಡ ಅವನನ್ನು ನೋಡ್ತಾ ಇದ್ದರು. ತಿಂಗಳುಗಳಾಗಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದ. ವರ್ಷ ಆಯಿತು. ಇದಕ್ಕಿದ್ದ ಹಾಗೆ ಪಕ್ಕದ ಮನೆಯವರು ಬಂದು ಕೇಳಿದ್ರಂತೆ, ಏನಪ್ಪ ಸುಮಾರು ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನಿನ್ನಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ, ಇದ್ದಂಥ ಸ್ಥಿತಿಯಲ್ಲೇ ಇದ್ದೀಯಲ್ಲ, ಏನು ಅನುಕೂಲತೆಗಳಾಗಲಿಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದೀಯಾ, ಕೆಲಸಕ್ಕೆ ಹೋಗ್ತಾ ಇದ್ದೀಯಾ, ಕಷ್ಟಗಳಿದೆ, ಅನೇಕರು ಸಾಲಗಳನ್ನು ತೆಗೆದುಕೊಂಡವರು ಮನೆ ಹತ್ರ ಬಂದು ಕೇಳ್ತಾ ಇದ್ದಾರೆ, ಯಾಕೆ ದೇವರು ಸಹಾಯ ಮಾಡ್ತಾ ಇಲ್ವಾ, ಪ್ರಾರ್ಥನೆಯಿಂದ ಯಾವುದೇ ಬದಲಾವಣೆಗಳಾಗ್ತಾ ಇಲ್ವಾ ಎಂಬುದಾಗಿ ಕೇಳಿದ್ರಂತೆ ಪ್ರಿಯರೇ. ಆ ಹುಡುಗ ಆ ಪಕ್ಕದ ಮನೆಯವ್ರಿಗೆ ಹೇಳಿದ್ದಂತೆ, ಆಂಟಿ ಖಂಡಿತ ನೀವು ಹೇಳ್ತಾ ಇರುವಂಥದ್ದು ಸತ್ಯ, ನಾನಿರುವಂಥ ಸ್ಥಿತಿಯಲ್ಲೇ ಇದ್ದೇನೆ, ನನ್ನಲ್ಲಿ ಯಾವ ಬದಲಾವಣೆಗಳಾಗ್ತಾ ಇಲ್ಲ. ಆದರೆ ಒಂದು ವಿಷಯವನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ, ಕೇಳ್ರಿ, ನಾನು ಪ್ರಾರ್ಥನೆಯಿಂದ ಏನನ್ನು ಗಳಿಸಿಕೊಂಡೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ, ಆದರೆ ಅನೇಕ ವಿಷಯಗಳನ್ನು ಕಳ್ಕೊಂಡೆ ಆಂಟಿ. ಯಾವ ವಿಷಯಗಳನ್ನು ಕಳ್ಕೊಂಡೆ? ನನ್ನಲ್ಲಿರುವಂಥ ಗರ್ವವನ್ನು ನಾನು ಕಳ್ಕೊಂಡೆ, ನಾನು ಪಡುತ್ತಿದ್ದಂಥ ಅಹಂಕಾರ ತಪ್ಪು ಎಂಬುದಾಗಿ ತಿಳ್ಕೊಂಡೆ, ನಾನು ಹೋಗುತ್ತಿದ್ದಂಥ ಮಾರ್ಗ ತಪ್ಪು ಎಂಬುದಾಗಿ ತಿಳ್ಕೊಂಡೆ, ನಾನು ಮಾಡುತ್ತಿದ್ದಂಥ ಕಾರ್ಯಗಳು ದೇವರಿಗೆ ಅಸಹ್ಯವಾಗಿದೆ ಎಂಬುದಾಗಿ ತಿಳ್ಕೊಂಡೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕ ಸಾರಿ ಪ್ರಾರ್ಥನೆ ಅಂದರೆ ಕೇವಲ ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ ಅಲ್ಲ, ಅನೇಕ ವೇಳೆ ನಮ್ಮಲ್ಲಿರುವಂಥ ದುಷ್ಟ ಗುಣಗಳನ್ನು ಕಳಕೊಳ್ಳುವಂಥದ್ದು ಪ್ರಾರ್ಥನೆಯಿಂದ ಬರುವಂಥ ಸದುತ್ತರ. ಅನೇಕ ವೇಳೆ ನಾವಿರುವಂಥ ಸ್ಥಳಗಳಲ್ಲಿ, ಇರುವಂಥ ಸ್ಥಿತಿಗತಿಗಳಲ್ಲಿ ಯೇಸುವಿಗೆ ಇಷ್ಟವಾಗದ ಗುಣಗಳನ್ನು, ಅಸಹ್ಯವಾದ ಗುಣಗಳನ್ನು ಬಿಟ್ಟು ಬಿಡುವುದಾದರೆ ಅದು ಪ್ರಾರ್ಥನೆಗೆ ಸಿಕ್ಕಂಥ ಪ್ರತಿಫಲ ಪ್ರಿಯರೇ. ಈ ರೀತಿಯ ಪ್ರತಿಫಲವನ್ನು ನಾವು ಹುಡುಕಬೇಕಾಗಿದೆ ಪ್ರಾರ್ಥನೆ ಮಾಡುವಾಗ. ಇಂದು ಪ್ರಾರ್ಥನೆಯ ಫಲಗಳನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಇನ್ನೇನು ಮಾಡಬೇಕು? ಅಸ್ಪಷ್ಟತೆಯ ರೂಪಗಳನ್ನು ನಾವು ನಂಬುತ್ತಾ ಇದ್ದೇವಾ ಎನ್ನುವಂಥ ಆಲೋಚನೆಗಳನ್ನು ಮಾಡಿಕೊಳ್ಳೋಣ. ಪೇತ್ರನಿಗೆ ಅಸ್ಪಷ್ಟವಾಗಿ ಕಾಣಿಸ್ತು ಪ್ರಿಯರೇ. ಈ ಭೂಲೋಕದ ಯಾತ್ರೆಯಲ್ಲಿ ರೂಪಾಂತರವಾಗಬೇಕಾದ್ರೆ ಅಡ್ಡಿಪಡಿಸುವಂಥ ಅನೇಕ ವಿಷಯಗಳಲ್ಲಿ ಒಂದು ಸ್ಪಷ್ಟತೆ ಇಲ್ಲದೇ ಇರುವಂಥ ವಿಷಯಗಳಲ್ಲಿ ಮಗ್ನರಾಗಿರುವಂಥದ್ದು. ಎಲ್ಲವೂ ಕೂಡ ಅಸ್ಪಷ್ಟತೆಯಿಂದ ಕೂಡಿದೆ, ಅವುಗಳನ್ನೇ ಸ್ಪಷ್ಟ ಎಂಬುದಾಗಿ ನಾವು ಹೋಗ್ತಾ ಇದ್ದೇವೆ. ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಪೌಲ ಹೇಳ್ತಾನೆ, ಸೈತಾನನು ನಿಮ್ಮನ್ನು ಮೋಸ ಮಾಡ್ತಾನೆ. ಪೇತ್ರ ಹೇಳ್ತಾನೆ, ಆತನು ನಿಮ್ಮನ್ನು ನುಂಗಿಬಿಡ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೈತಾನನ ಎಲ್ಲ ಮಾರ್ಗಗಳು ಅಸ್ಪಷ್ಟತೆಯಿಂದ ಕೂಡಿದೆ, ಅದು ಸ್ಪಷ್ಟತೆ ಇಲ್ಲ. ಇಂದು ನೀನು ಮತ್ತು ನಾನು ಈ ಅಸ್ಪಷ್ಟತೆಯಿಂದಲೇ ನಾವು ಹೋಗುತ್ತಾ ಇರುವುದಾದರೆ, ಈ ಮಾರ್ಗದಲ್ಲೇ ನಾವು ಜೀವಿಸ್ತಾ ಇರುವುದಾದರೆ, ವಾಕ್ಯ ಭಾಗ ಹೇಳ್ತದೆ ಅದನ್ನು ನಿಲ್ಲಿಸಬೇಕಾಗಿದೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯನ್ನು ತೋರಿಸುವಂಥ ಯೇಸುವಿನ ಮೂಲಕ ರೂಪಾಂತರವನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಮತ್ತು ಕಡೆಯದಾಗಿ ಆಕಾಶವಾಣಿಯನ್ನು ಕೇಳಬೇಕಾಗಿದೆ. ರೇಡಿಯೋದ ಆಕಾಶವಾಣಿ ಎಲ್ಲ ಪ್ರಿಯರೇ, ಪ್ರಾರ್ಥನೆಯ ಆಕಾಶವಾಣಿಗಳನ್ನು ಕೇಳಬೇಕಾಗಿದೆ. ಈ ಪ್ರಾರ್ಥನೆಯ ಆಕಾಶವಾಣಿ ಹೇಳ್ತದೆ,
ದಿನಾಲೂ ನಿನ್ನ ಎಲ್ಲ ಕಾರ್ಯಗಳಲ್ಲಿ ಯೆಹೋವನ ಚಿತ್ತದಂತೆ ನೀನು ನಡೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 5 ಮತ್ತು 6ನೇ ವಚನಗಳಲ್ಲಿ ಹೇಳ್ತದೆ, ನಿನ್ನ ಎಲ್ಲ ನಡಾವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನಿನ್ನ ಎಲ್ಲ ನಡಾವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಇದು ದೇವರು ಕೊಡುವಂಥ ಆಕಾಶವಾಣಿ. ನಿನ್ನ ಕಾರ್ಯಗಳಲ್ಲಿ, ನಿನ್ನ ಆಲೋಚನೆಗಳಲ್ಲಿ, ಮಾತುಗಳಲ್ಲಿ, ನಿನ್ನ ನಡೆನುಡಿ ಕ್ರಿಯೆಗಳಲ್ಲಿ ದೇವರ ಚಿತ್ತದಂತೆ ಜೀವಿಸು. ಯೇಸುವಿನ ಮಾತನ್ನು ಕೇಳು. ನಿನಗೆ ಭೂಲೋಕದ ಆಶೀರ್ವಾದಗಳು, ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಪರಲೋಕದ ಆಶೀರ್ವಾದಗಳನ್ನು ದೇವರು ಕಿರೀಟಪ್ರಾಯವಾಗಿ ಇಟ್ಟಿದ್ದಾನೆ. ಆಕಾಶವಾಣಿಯನ್ನು ನಾವು ಕೇಳಬೇಕಾಗಿದೆ. ಮತ್ತು ಕೊನೆಯದಾಗಿ ರೂಪಾಂತರಕ್ಕೆ ಅಡ್ಡಿಪಡಿಸುವಂಥ ಅನೇಕ ವಿಷಯಗಳಿದೆ ಪ್ರಿಯರೇ, ಅನೇಕ ವಿಷಯಗಳಿದೆ. ವಾಕ್ಯವನ್ನು ಕೇಳ್ತೇವೆ, ನಾವು ಬಿಟ್ಟು ಬಿಡ್ತೇವೆ. ಆರಾಧನೆಗಳಲ್ಲಿ ಭಾಗಿಗಳಾಗ್ತೇವೆ, ಆರಾಧನೆಯಲ್ಲಿ ಕೇಳಿಕೊಂಡಂಥ ವಿಷಯಗಳನ್ನು ಬಾಗಿಲಿಂದ ಹೊರಗೆ ಬಂದ ತಕ್ಷಣ ನಾವು ಮರೆತು ಬಿಡ್ತೇವೆ. ರೂಪಾಂತರಕ್ಕೆ ಅನೇಕ ಅಡ್ಡಿಪಡಿಸುವಂಥ ವಿಷಯಗಳಿದೆ. ಗಮನಿಸ್ರಿ, ನಡೆಯುವಾಗ ಎಡುವಂಥದ್ದು ಸಹಜ, ನಡೆಯುವಾಗ ಎಡುವಂಥದ್ದು ಸಹಜ. ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವಂಥದ್ದು ದಡ್ಡತನ, ಮೂರ್ಖತನ. ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಕಾಲನ್ನು ಕೊಡುವಂಥದ್ದು ಮೂರ್ಖತನ ಮತ್ತು ದಡ್ಡತನ. ದೇವರ ವಾಕ್ಯ ಹೇಳ್ತಿದೆ, ಎಡವಿದ ಕಲ್ಲಿಗೆ, ಒಮ್ಮೆ ಮಾಡಿದ ತಪ್ಪಿಗೆ, ಒಮ್ಮೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹೊಂದಿ ಕರ್ತನ ಮಾರ್ಗಕ್ಕೆ ತಿರುಗು. ಮತ್ತೆ ಮತ್ತೆ ಮಾಡಿದ ಪಾಪಗಳಿಗೆ, ಸ್ವಭಾವ ಸಿದ್ಧ ಶೋಧನೆಗಳಿಗೆ ಒಳಗಾಗಿ ಮಾಡಿದ ಪಾಪಗಳನ್ನು ಮತ್ತೆ ಮಾಡಬೇಡ. ಯಾಕಂದರೆ ದೇವರ ಅವಕಾಶಗಳು ಮುಗಿದು ಹೋಗ್ತದೆ. ದೇವರ ಅವಕಾಶಗಳು ಮುಗಿದು ಹೋಗ್ತದೆ. ದೇವರ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ತಿದ್ದಿಕೊಳ್ಳುವುದಕ್ಕಾಗಿ ಅವಕಾಶ, ಆತನ ಕಡೆಗೆ ತಿರುಗುವುದಕ್ಕಾಗಿ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಗಮನ ಇಟ್ಟು ಕೇಳೋಣ. ಅವಕಾಶಗಳು ಯಾವಾಗಲೂ ಕೂಡ ದೇವರಿಂದ ಬರೋದಿಲ್ಲ. ಅವಕಾಶಗಳನ್ನು ದೇವರು ನಿಲ್ಲಿಸ್ತಾನೆ. ಅವಕಾಶಗಳು ನಿಲ್ಲಿಸಿದ ಮೇಲೆ ಪ್ರೀತಿ ಸ್ವರೂಪ ದೇವರಲ್ಲ, ಶಿಕ್ಷೆಗೆ ನಮ್ಮನ್ನು ನಡೆಸುವಂಥ ದೇವರನ್ನು ನಾವು ನೋಡ್ತೇವೆ. ನ್ಯಾಯ ತೀರ್ಪಿನ ಕರ್ತನನ್ನು ನಾವು ದರ್ಶಿಸ್ತೇವೆ. ರೂಪಾಂತರವಾಗೋಣ ಪ್ರಿಯರೇ. ಏಸು ರೂಪಾಂತರವಾಗುವುದಕ್ಕಾಗಿ ಇಂದಿನ ವಾಕ್ಯದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆ ರೂಪಾಂತರ ಬೆಟ್ಟದ ಪ್ರಸಂಗ ಏನಂದರೆ, ಪ್ರಾರ್ಥನೆ ಮಾಡ್ರಿ, ಕರ್ತನು ನಿಮಗೆ ಕಾಣಿಸಿಕೊಳ್ತಾನೆ. ನಿಮ್ಮ ಮುಖಭಾವದಂತೆ ನಿಮ್ಮ ವ್ಯಕ್ತಿತ್ವಗಳು ಬೆಳ್ಳಗಾಗಲಿ. ಆಕಾಶವಾಣಿಯ ಮೂಲಕ ಯೇಸುವಿನ ಮಾತುಗಳನ್ನು ಕೇಳ್ರಿ. ನಿಮ್ಮಲ್ಲಿರುವಂಥ ಪವಿತ್ರಾತ್ಮನ ನಂದಿಸಬೇಡ್ರಿ. ಪ್ರತಿನಿತ್ಯ ಆತನನ್ನು ನೀವು ಹೊಂದಿಕೊಳ್ಳುವುದಕ್ಕೆ, ಪವಿತ್ರಾತ್ಮನ ಮೂಲಕ ಪ್ರಯಾಣ ಮಾಡುವುದಕ್ಕೆ, ಕೆಲಸ ಮಾಡುವುದಕ್ಕೆ, ಆಲೋಚನೆ ಮಾಡುವುದಕ್ಕೆ, ಗೆಲ್ಲುವುದಕ್ಕೆ, ಜಯ ಸಾಧಿಸುವುದಕ್ಕೆ ನೀವು ಪವಿತ್ರಾತ್ಮನನ್ನು ಪ್ರತಿನಿತ್ಯ ನಿಮ್ಮೊಳಗೆ ಉಜ್ವಲಿಸುವಂತೆ ನೋಡಿಕೊಳ್ಳ್ರಿ. ದೇವಜನರಿಗೋಸ್ಕರ ದೇವರ ವಾಕ್ಯಗಳು. ಪ್ರಾರ್ಥನೆ ಮಾಡೋಣ. ನೀತಿಯುಳ್ಳ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಗೆ ಕರಕೊಂಡು ಹೋಗುವ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಪ್ರಾರ್ಥನೆಯಲ್ಲಿ ನಮ್ಮ ವ್ಯಕ್ತಿತ್ವ, ನಮ್ಮ ದೈಹಿಕ ಮಾನಸಿಕ ಸ್ಥಿತಿಗತಿಗಳು ಬದಲಾವಣೆಯಾಗುತ್ತದೆ ಎನ್ನುವಂಥ ರೂಪಾಂತರದ ಪ್ರಸಂಗಕ್ಕಾಗಿ ಸ್ತೋತ್ರ. ಪೇತ್ರನ ಹಾಗೆ ನಾವು ಕಂಫರ್ಟ್ ಝೋನ್ಗಳಿಂದ ಹೊರಗೆ ಬಂದು ಅನುಕೂಲತೆ ಇರುವಾಗಲೂ ಅನಾನುಕೂಲತೆ ಇರುವಾಗಲೂ, ಕಷ್ಟಗಳಲ್ಲಿಯೂ ಸಂತೋಷಗಳಲ್ಲಿಯೂ, ನೋವುಗಳಲ್ಲೂ ನಲಿವುಗಳಲ್ಲೂ ನಿನ್ನನ್ನೇ ಹೊಂದಿಕೊಂಡು ಜೀವಿಸುವಂತೆ ನಿನ್ನ ವಾಕ್ಯಗಳಿಂದ ಪ್ರೇರಣೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನು ತುಂಬಿಸು ಸ್ವಾಮಿ. ನಿನ್ನ ಚಿತ್ತದ ಪ್ರಕಾರವಾಗಿ ನಡೆಸು. ನಮ್ಮ ಸ್ಥಿತಿ